ನಿಮ್ಮ ಹೆಸರೇನ್ರಿ ಸರ? ನಮ್ಮ ಹೆಸರು ಶರಣು ಗಾಣಿಗೇರ್ ಅಂತೇಳಿ, ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಹುನಗುಂದ ತಾಲೂಕು ಅಧ್ಯಕ್ಷರು. ಏನು ಸಮಸ್ಯೆ ರೀ? ಸಮಸ್ಯೆ ಇದು 24x7 ನೀರಿನ ವರ್ಕ್ ಸ್ಟಾರ್ಟ್ ಆಗಿ ಸುಮಾರು 3 ವರ್ಷ ಆಯ್ತು. ಈಗ ಇದು ಇಲ್ಲೇ ಅಲ್ಲ, ಪೂರ್ತಿ ಹುನಗುಂದ ಹಾಗೂ ಇಳಕಲ್ ತಾಲೂಕಿನಾದ್ಯಂತ ಈ ಏನು ರಸ್ತೆ ಪಕ್ಕ ಪೈಪ್ಲೈನ್ ಮಾಡಕ್ಕೆ ಇದನ್ನ ಅಡ್ಡಾರ, ಇದು ತೆಗ್ಗ ಹೊಡೆದಿಂದ ಇದನ್ನು ಪೈಪ್ ಒಳಗೆ ಹಾಕಿ ಅದ್ರ ಮ್ಯಾಗ ಕಾಂಕ್ರೀಟ್ ಹಾಕಿ ಮುಚ್ಚಲಾರ್ದ ಇವತ್ತು ಅದನ್ನು ಮ್ಯಾಗಿನ ಮೇಲೆ ಒಂದು ಕಡಿಯನ್ನು ಹಾಕಿ ಮುಚ್ಚಿ ಹೋಗಿದಾರ. ಈ ಆ ಒಂದು ಕಳಪೆ ಕಾಮಗಾರಿಯ ಕಾರಣ ಇವತ್ತು ಎಲ್ಲ ರಸ್ತೆ ಎಲ್ಲ ಇವತ್ತು ಏನು ಇದು ಹೈವೇ ಪಕ್ಕಕ್ಕಿರುವಂಥ ಸರ್ವಿಸ್ ರಸ್ತೆಯಲ್ಲಿರುವಂಥ ಒಂದು ರಸ್ತೆ ಇದು. ಈ ರಸ್ತೆ ಒಳಗೆ ಈ ಗಾಡಿ ಹೋಗ್ತಾ ಇವೆ. ಒಂದೊಂದು ಮಳ 2 ಫೂಟ್ ತೆಗೆದು ಬಿದ್ದಾವೆ. ಇವತ್ತು ಬಿದ್ದಾವು. ಆ ಒಂದು ನೋಡ್ರಿ, ಡ್ರೈವರಿಗೆ ಮತ್ತು ಗಾಡಿಗಳಿಗೆ ಇವತ್ತಿನ ದಿನಾನು ಒಂದಾದ್ರೂ ಗಾಡಿ ಕೆಟ್ಟು ಇವತ್ತು ನಿಂದಿರುವಂಥ ಪರಿಸ್ಥಿತಿ ಆಗೈತಿ. ಹಾಗೆ ಹಿಂಗೆ ಬರುವಂಥ ಏನೊಂದು ವಾಹನಗಳು, ಹಿಂದಿನಿಂದ ಬರುವಂಥ ವಾಹನಗಳು ಇಲ್ಲಿ ಸ್ಲೋ ಆದಾಗ ಒಂದು ಆಕ್ಸಿಡೆಂಟ್ ಆಗುವಂಥ ಪರಿಸ್ಥಿತಿ ಈ ಒಂದು ಹೈವೇಯಲ್ಲಿ ನಡೀತಾ ಇದೆ. ಅದಕ್ಕೆ ಈ ಒಂದು ಕಾರ್ಯನಿರ್ವಾಹಕ ಅಭಿಯಂತರರ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಕೆಲಸ ಇದು. ಈ ಕೆಲಸನ ಇವತ್ತಿನ ದಿನ ಕಳಪೆ ಕಾಮಗಾರಿ ಮಾಡಿ ಹೋಗಿದ್ದಾರೆ. ಇವತ್ತು ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟರು ಕೂಡ ನೋಡಿ, ಆ ರಸ್ತೆನ ಗಾಡಿ ದಾಟಬೇಕಾದ್ರೆ ಎಷ್ಟು ಹರಸಾಹಸ ಪಡಬೇಕು. ಇದು ಕಾರ್ಯನಿರ್ವಾಹಕ ಅಭಿಯಂತರರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ಸಂಬಂಧಪಟ್ಟ ಕಾಮಗಾರಿ ಇದು. ಈ ಕಾಮಗಾರಿ ಸುಮಾರು 3 ವರ್ಷದಿಂದ ನಡೆಯಕತ್ತೈತಿ. ಪ್ರತಿಯೊಂದು ಒಂದು ಗ್ರಾಮೀಣಕ್ಕೆ ಹೋಗುವಂಥ ರಸ್ತೆಗಳ ಮಗ್ಗಲಲ್ಲಿ ಈ ಏನೋ ತೆಗ್ಗುಗಳನ್ನು ಹಾಕಿ ಅದರ ಸರಿಯಾಗಿ ಒಂದು ಏನೋ ಪೈಪ್ಲೈನ್ ಮೇಲೆ ಕಾಂಕ್ರೀಟ್ ಹಾಕಿದೆ. ಇವತ್ತಿನ ದಿನ ಹಾಗೆ ಹೆಂಗೆ ಬರುತ್ತೆ ಆ ಥರ ಮಣ್ಣು ಹಾಕಿ ಅದು ಮುಚ್ಚುವಂಥ ಕೆಲಸ ಈ ಕಾಂಟ್ರಾಕ್ಟರು ಹಾಗೂ ಈ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಶಾಮೀಲಾಗಿ ಕಾಮಗಾರಿಯನ್ನು ಕಳಪೆ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಈ ಕಾಮಗಾರಿಯನ್ನು ಸರಿಯಾಗಿ ಮಾಡದೆ ಹೋದಲ್ಲಿ ನಮ್ಮ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತಂದು ಈ ಮೂಲಕ ಹೇಳಕತ್ತೀನಿ ನಾನು. ಇದು ಯಾವ ಇಲಾಖೆಗೆ ಬರ್ತೀರಿ ಕೆಲಸ? ಇದು ಕಾರ್ಯನಿರ್ವಾಹಕ ಅಭಿಯಂತರರ ಇಲಾಖೆ. ಇದು 24x7 ನೀರಿನ ಒಂದು ಕಾಮಗಾರಿ ಇದು. ಈ ಕಾಮಗಾರಿ ಸುಮಾರು 3 ವರ್ಷದಿಂದ ನಡೀತಾ ಇದೆ. ಈ ಕಾಮಗಾರಿ ಎಲ್ಲೇ ಈ ಹುನಗುಂದ ಹಾಗೂ ಇಳಕಲ್ ತಾಲೂಕಿನಲ್ಲಿ ನಡೀತಾ ಇದೆ. ಎಲ್ಲೇ ಪ್ರತಿಯೊಂದು ಅದಕ್ಕೋಸ್ಕರ ನಮ್ಮ ಹುನಗುಂದ ಒಂದು ತಾಲೂಕಿನ ಸುದ್ದಿ 108 ಪತ್ರಿಕೆ ಹಾಗೂ ಒಂದು ಚಾನಲಿನ ಒಂದು ಸಂಪಾದಕರ ಹಣಿಗೆಯವ್ರನ್ನು ಕೂಡ ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ. ಈ ಒಂದು ಸ್ಥಳವನ್ನು ತೋರಿಸ್ತಾ ಇದ್ದೀನಿ ನಾನು. ಎಷ್ಟು ಒಂದು ಡ್ರೈವರ್ಗಳಿಗೆ, ಚಾಲಕರಿಗೆ ಇದು ವಿಪತ್ತು ಅಂತ ಹೇಳ್ಬೋದು. ದಿನಾನು ರಾತ್ರಿ ಆಗಲಿ ನೋಡ್ತಾ ಇದ್ದೀವಿ. ದಿನಾನು ಆಕ್ಸಿಡೆಂಟ್ ಆಗ್ತಾವೆ. ದಿನಾನು ಗಾಡಿಯಲ್ಲಿ ಎಕ್ಸೆಲ್ ಮುರಿದು ಕಟ್ಟಾಗಿ ನಿಂದಿರುವಂಥ ಒಂದು ಪರಿಸ್ಥಿತಿ ಉಂಟಾಗೈತಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಒಂದು ಕಡಿವಾಣ ಹಾಕಿ ಕಾಮಗಾರಿಯನ್ನು ಸರಿಯಾಗಿ ಮಾಡದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ನಾವು ಇನ್ನೂ ಎಲ್ಲ ಪತ್ರಿಕೆಯವ್ರನ್ನ ಕರೆಸಿ, ಹಾಗೆ ಎಲ್ಲ ಮೀಡಿಯಾದವ್ರನ್ನ ಕರೆಸಿ ನಾವು ಒಂದು ಹೋರಾಟವನ್ನು ಹಮ್ಮಿಕೊಳ್ತೀವಿ. ಹಾಗೆ NH ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಅವರು ಕೂಡ ಕಣ್ಣು ಮುಚ್ಚಿ ಕುಂತಾರೆ ಅಂತಂದು ಯಾವ ಥರ ಏನನ್ನ ನೋಡಿ ಒಂದು ಪರ್ಮಿಷನ್ ಕೊಟ್ಟಾರ ಈ ಕಾಂಟ್ರಾಕ್ಟರಿಗೆ ಅಂತಂದು ನಮ್ಗೆ ಒಂಥರ ಮನಸ್ಸಿಗೆ ಇದು ಅನ್ಸಕತ್ತಿ. ಚಾಲಕರು ಹರಸಾಹಸ ಪಟ್ಟು ಇವತ್ತಿನ ದಿನ ಇಲ್ಲ ಈ ಹೈವೇಗೆ ಪಟ್ಟಂಗೆ ನಾವು ಮುಂದೆ ಹೋಗ್ಬೇಕಾದ್ರೆ ಈ ಒಂದು ನೋಡಿ, ಇಲ್ಲ ಈ ತೆಗ್ದು ನೋಡಿದ್ರೆ ಗಾಡಿ ಹೆಂಗೆ ಚಲಾವಣೆ ಮಾಡಬೇಕು ಡ್ರೈವರ್ ಅಂತಂದು ವಿಚಾರ ಮಾಡಬೇಕು. ಇಷ್ಟೇ ಹೇಳಿ ನಾನು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.